ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಲಿಸ್ಟ್ ಪ್ರಕಟ ಆಗುತ್ತೆ. 150 ಕ್ಷೇತ್ರಗಳ ಮೊದಲ ಲಿಸ್ಟ್ ಪ್ರಕಟ ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ನಿಂದ ಮೊದಲ ಲಿಸ್ಟ್ ಪ್ರಕಟ ಆಗುತ್ತೆ, ಅಧಿಕೃತವಾಗಿ ಪ್ರಕಟ ಆಗುತ್ತೆ. ಕರ್ನಾಟಕದ ಹಲವು ಕ್ಷೇತ್ರಗಳ ಟಿಕೆಟ್ ಕೂಡ ಅನೌನ್ಸ್ ಆಗುತ್ತೆ. ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಇದುವರೆಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ. ಬಿಜೆಪಿ ಈಗಾಗಲೇ ಮೊದಲ ಹಂತದ ಟಿಕೆಟ್ ಅನೌನ್ಸ್ ಮಾಡಿದೆ. ಆದರೆ ಕರ್ನಾಟಕವನ್ನ ಹೊರತುಪಡಿಸಿ ಈಗ ಕಾಂಗ್ರೆಸ್ನಿಂದ ಮೊದಲ ಪಟ್ಟಿ ರಿಲೀಸ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಯಾವುದೇ ಕ್ಷಣದಲ್ಲಿ ಫಸ್ಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ನಿನ್ನೆ ಡಿಕೆ ಶಿವಕುಮಾರ್ ಮತ್ತು ಜಾರ್ಜ್ ಮಾತಾಡಿದ್ರು. 50% ಟಿಕೆಟ್ಗಳ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ ಯಾವ ಕ್ಷೇತ್ರಗಳಿಗೆ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಅನೌನ್ಸ್ ಆಗುತ್ತೆ? ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ನಿಂದ ಲೋಕ ಅಖಾಡದಲ್ಲಿ ಟಿಕೆಟ್ ಅನೌನ್ಸ್ ಆಗುತ್ತೆ. ಶತಾಯಗತಾಯ ಈ ಬಾರಿ 20+ ಸ್ಥಾನಗಳನ್ನ ಗೆಲ್ತೀವಿ ಅನ್ನೋ ಹುಮ್ಮಸ್ಸಿನೊಂದಿಗೆ ಲೋಕಸಭಾ ಚುನಾವಣೆಗೆ ಎಂಟ್ರಿ ಕೊಟ್ಟಿದೆ. ವಿಧಾನಸಭಾ ಎಲೆಕ್ಷನ್ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಎಂಟ್ರಿ ಕೊಟ್ಟಿದೆ. ಈ ಬಾರಿ ಹಲವು ಕ್ಷೇತ್ರಗಳಲ್ಲಿ ಟಫ್ ಫೈಟ್ ಕೊಡುವ, ಆ ಕ್ಷೇತ್ರಗಳನ್ನ ಗೆಲ್ಲುವ ಅವಕಾಶ ಕಾಂಗ್ರೆಸ್ ಪಾಲಿಗಿದೆ. ಅದರಲ್ಲಿ ಹಳೆ ಮೈಸೂರು ಭಾಗ, ಮಧ್ಯ ಕರ್ನಾಟಕದಲ್ಲಿ ಅವಕಾಶಗಳು ಹೆಚ್ಚಿವೆ. ಕರ್ನಾಟಕ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ಫೈನಲ್ ಆಗಿದೆ. ಸದ್ಯಕ್ಕೆ ಬಂದಿರುವ ಮಾಹಿತಿ ಇದು ಅಧಿಕೃತ ಅಲ್ಲ, ಆದ್ರೆ 6 ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ವಿಜಯಪುರಕ್ಕೆ HR ಆಲಗೂರು, ನಾಗಠಾಣದ ಮಾಜಿ ಶಾಸಕರು. ಹಾಸನಕ್ಕೆ ಶ್ರೇಯಸ್ ಪಟೇಲ್. ಕಳೆದ ಬಾರಿ ಹೊಳೆನರಸೀಪುರದಲ್ಲಿ ರೇವಣ್ಣ ಅವರಿಗೆ ನೆಕ್ ಟು ನೆಕ್ ಫೈಟ್ ಕೊಟ್ಟಿದ್ರು ಶ್ರೇಯಸ್ ಪಟೇಲ್. ಕೇವಲ 3000+ ಮತಗಳ ಅಂತರದಿಂದ ರೇವಣ್ಣ ಗೆದ್ದುಕೊಂಡಿದ್ರು. ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್. ಈ ಹಿಂದೆ BS ಯಡಿಯೂರಪ್ಪ ಅವರ ವಿರುದ್ಧ JDSನಿಂದ ಕಣಕ್ಕೆ ಇಳಿದಿದ್ರು. ಆಗ ಸುಮಾರು 2,40,000 ಮತಗಳನ್ನು ಪಡ್ಕೊಂಡಿದ್ರು ಗೀತಾ ಶಿವರಾಜ್ ಕುಮಾರ್. ಮುದ್ದಹನುಮೇಗೌಡ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದ್ದಾರೆ. ಈಗಾಗಲೇ ಲೋಕಸಭೆಯಲ್ಲಿ ಸಂಸದರಾಗಿದ್ದವರು. ತುಮಕೂರಿನಿಂದ ಮುದ್ದಹನುಮೇಗೌಡ. ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಈಗಾಗಲೇ ತಮ್ಮ ಕ್ಷೇತ್ರದಲ್ಲಿ ಪ್ರಚಾರ ಕೂಡ ಶುರು ಮಾಡಿಕೊಂಡಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ನಿರೀಕ್ಷೆಯಂತೆ DK ಸುರೇಶ್. ಇದು ಮೂಲಗಳಿಂದ ಬಂದಿರುವ ಮಾಹಿತಿ. ಈ 6 ಕ್ಷೇತ್ರಗಳಿಗೆ ಹೆಸರು ಫೈನಲ್ ಆಗಿದೆ ಅನ್ನೋ ಮಾಹಿತಿ ಇದೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಉಳಿದಿದೆ. ಆರು ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಆಗಿದೆ ಮೊದಲ ಹಂತದಲ್ಲಿ ಅನ್ನೋ ಮಾಹಿತಿ ಇದೆ. ಸುದ್ದಿಗೋಷ್ಠಿ ಇನ್ನು ಕೆಲವೇ ಕ್ಷಣದಲ್ಲಿ ಶುರುವಾಗುತ್ತೆ. ವಿಜಯಪುರದಿಂದ ಆಲಗೂರು, ನಾಗಠಾಣ ಮಾಜಿ ಶಾಸಕರು. ಕಟಕದೊಂಡ ಅವರ ಎಂಟ್ರಿಯಿಂದ ಆಲಗೂರು ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು. ಕಾಂಗ್ರೆಸ್ನಿಂದ ಈಗ ವಿಜಯಪುರದಿಂದ ಅಖಾಡಕ್ಕೆ ಆಲಗೂರು ಇಳಿತಾರೆ ಅನ್ನೋ ಮಾಹಿತಿ ಇದೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಶ್ರೇಯಸ್ ಪಟೇಲ್ ಕಳೆದ ಬಾರಿ ರೇವಣ್ಣ ಅವರಿಗೆ ಟಫ್ ಫೈಟ್ ಕೊಟ್ಟ ಶ್ರೇಯಸ್ ಪಟೇಲ್ ಈ ಬಾರಿ ಹಾಸನದಿಂದ ಅಖಾಡಕ್ಕೆ ಇಳಿತಾರೆ. ಮುದ್ದಹನುಮೇಗೌಡ ಬಿಜೆಪಿಯಿಂದ ಕಾಂಗ್ರೆಸ್ ಕಡೆಗೆ ಹೋಗಿದ್ದಾರೆ. ಸ್ಟಾರ್ ಚಂದ್ರು ಗೌರಿಬಿದನೂರು ಶಾಸಕನ ಸಹೋದರ ಇವರು. ಈಗಾಗಲೇ ಮಂಡ್ಯದಲ್ಲಿ ಪ್ರಚಾರ ಶುರು ಮಾಡಿಕೊಂಡಿದ್ದಾರೆ. ಅಲ್ಲಿರುವ ಕಾಂಗ್ರೆಸ್ ನಾಯಕರೆಲ್ಲರೂ ಇವರೇ ನಮ್ಮ ಅಭ್ಯರ್ಥಿ ಅಂತ ಇಂಟ್ರೊಡ್ಯೂಸ್ ಮಾಡಿ ಮತಯಾಚನೆ ಶುರು ಮಾಡಿದ್ದಾರೆ, ಮತಬೇಟೆ ಶುರು ಮಾಡಿಕೊಂಡಿದ್ದಾರೆ. ಇನ್ನು DK ಸುರೇಶ್ ಬೆಂಗಳೂರು ಗ್ರಾಮಾಂತರ ನಿರೀಕ್ಷಿತ. ಇದು
ಮುದ್ದಹನುಮೇಗೌಡರು 2014ರಲ್ಲಿ ತುಮಕೂರಿನಿಂದ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ರು. ಅದಾದ ಮೇಲೆ ಬಿಜೆಪಿಗೆ ಬಂದ್ರು. ಬಿಜೆಪಿಯಿಂದ ಈಗ ವಾಪಸ್ ಕಾಂಗ್ರೆಸ್ಗೆ ಹೊರಟಿದ್ದಾರೆ. ಕಾಂಗ್ರೆಸ್ನಿಂದ ಟಿಕೆಟ್ ಪಡೆದಿದ್ದಾರೆ. ಇವೆಲ್ಲವೂ ಮೂಲಗಳಿಂದ ಬರ್ತಾ ಇರೋ ಮಾಹಿತಿ. ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಆರಂಭ ಆಗತ್ತೆ. ಅಧಿಕೃತವಾಗಿ ಘೋಷಣೆಯಾಗತ್ತೆ. ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಮೊದಲ ಪಟ್ಟಿಯಲ್ಲಿ 6 ಜನ, ಕರ್ನಾಟಕದಿಂದ 6 ಕ್ಷೇತ್ರಗಳಿಗೆ ಪಟ್ಟಿ ಫೈನಲ್ ಆಗಿದೆ. ಬೆಂಗಳೂರು ಗ್ರಾಮಾಂತರದಿಂದ ಡಿಕೆ ಸುರೇಶ್, ಮಂಡ್ಯದಿಂದ ಸ್ಟಾರ್ ಚಂದ್ರು, ವಿಜಯಪುರದಿಂದ ರಾಜು ಅಲಗೂರು, ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್, ಬೈ ಎಲೆಕ್ಷನ್ ಸೇರಿ ಇಲ್ಲಿವರೆಗೆ 3 ಬಾರಿ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಿಂದ ಗೆದ್ದಿದ್ದಾರೆ. ಮೊದಲ ಬಾರಿಗೆ 2013ರಲ್ಲಿ ಅನಿತಾ ಕುಮಾರಸ್ವಾಮಿ ವಿರುದ್ಧ ಬೈ ಎಲೆಕ್ಷನ್ ನಲ್ಲಿ ಡಿಕೆ ಸುರೇಶ್ ಗೆದ್ದುಕೊಂಡಿದ್ರು. ಅದಾದ್ಮೇಲೆ 2014, 2019 ಸ್ಟಾರ್ ಚಂದ್ರು, ಗೌರಿಬಿದನೂರು ಶಾಸಕರ ಸಹೋದರ, ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಅಧಿಕೃತ ಘೋಷಣೆಗೆ ಮುಂಚೆನೆ ಇವರೇ ನಮ್ಮ ಅಭ್ಯರ್ಥಿ ಅಂತ ಪರಿಚಯಿಸ್ತಾ ಇದ್ರು. ಮಂಡ್ಯದಾದ್ಯಂತ ಸಂಚರಿಸಿ ಮತಬೇಟೆ ಈಗಾಗಲೇ ಸ್ಟಾರ್ ಚಂದ್ರು ಆರಂಭಿಸಿದ್ದಾರೆ. ಆ ಭಾಗದಲ್ಲಿ ಸ್ಟಾರ್ ಚಂದ್ರು ಅಂತಲೇ ಇವರು ಫೇಮಸ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೆಹಲಿ ಮಂಜು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, 6 ಕ್ಷೇತ್ರಗಳಿಗೆ ಫೈನಲ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಇಲ್ಲಿವರೆಗೆ ಬಂದಿದೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಭಾವನಾ, ಇನ್ನು ಅಧಿಕೃತವಾಗಿ ಈಗಷ್ಟೇ ಸುದ್ದಿಗೋಷ್ಠಿ ಆರಂಭ ಆಗಬೇಕಾಗಿದೆ. ಇನ್ನು ಒಂದು 5 ರಿಂದ 10 ನಿಮಿಷ ತಡವಾಗುತ್ತೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಬೆಳಿಗ್ಗೆಯಿಂದಲೂ ಕೂಡ 6 ರಿಂದ 8 ಕ್ಷೇತ್ರಗಳಿಗೆ ಅನೌನ್ಸ್ ಆಗುವಂತ ಸಾಧ್ಯತೆ ಇದೆ ಅಂತ ಮೂಲಗಳು ಕೂಡ ಹೇಳ್ತಾ ಇತ್ತು. ಈವನ್ ಕೆಪಿಸಿಸಿ ಅಧ್ಯಕ್ಷರು ಬಂದಾಗ್ಲೂ ಕೂಡ ಇವತ್ತು ಆಗುತ್ತೆ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡಿದ್ರು. ಆದ್ರೆ ಇದೀಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಒಂದು 40 ಕ್ಷೇತ್ರಗಳಿಗೆ ಆಗಬಹುದಂದ್ರೆ ಬೆಳಿಗ್ಗೆಯಿಂದಲೂ ಕೂಡ 60 ಕ್ಷೇತ್ರಗಳು ದೇಶಾದ್ಯಂತ ಮಾಡ್ತಾರೆ. ಅದರಲ್ಲಿ ಕರ್ನಾಟಕದ್ದು 8 ಇರುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಮಾಹಿತಿ ಇತ್ತು. ಆದ್ರೆ ಅದು ಪುನಃ ಕಡಿಮೆ ಆಗಿದೆ, 40 ಕ್ಷೇತ್ರಗಳಾಗಿದೆ. ಅದರ ಜೊತೆಯಲ್ಲಿ ಕರ್ನಾಟಕದ್ದು ಒಂದು 5 ರಿಂದ 6 ಅನೌನ್ಸ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೆಲವೊಂದು ಫೈನಲ್ ಆಗಿತ್ತು, ನಿನ್ನೆಯೇ ಚರ್ಚೆ ಕೂಡ ಆಗಿ 14 ತನಕ ಚರ್ಚೆ ಆಗಿತ್ತು. ಆದ್ರೆ 9 ಫೈನಲ್ ಮಾಡೋದು ಅನ್ನುವಂಥದ್ದಾಗಿತ್ತು. ಆದ್ರೆ ಕೆಲವು ಅಸಮಾಧಾನಗಳು ಬಂದ ಹಿನ್ನೆಲೆಯಲ್ಲಿ ಮತ್ತೆ ನಿನ್ನೆ ಚರ್ಚೆ ಸಂದರ್ಭದಲ್ಲಿ ಸಿಂಗಲ್ ನೇಮ್ ಕಳಿಸಿದ್ರು ಕೂಡ ಒಂದಷ್ಟು ಪ್ರಶ್ನೆಗಳು ಹೈಕಮಾಂಡ್ ನಾಯಕರು ಕೇಳಿದ್ದಾರೆ, ವಿವರಣೆಯನ್ನ ಕೊಡಬೇಕು ಇದಕ್ಕೆ ಅನ್ನುವಂತ ಹಿನ್ನೆಲೆಯಲ್ಲಿ. ಹಾಗಾಗಿ ಪುನಃ ಇನ್ನೊಮ್ಮೆ ಚರ್ಚೆ ಆಗುತ್ತೆ ಅನ್ನುವಂಥದ್ದು. ಮತ್ತೆ 11ನೇ ತಾರೀಕು ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆ ಸಂದರ್ಭದಲ್ಲಿ ಅಂದ್ರೆ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಸಂದರ್ಭದಲ್ಲಿ ಜಾಸ್ತಿ ಒತ್ತನ್ನ ಕೊಡ್ತೇವೆ ಅನ್ನುವಂಥದ್ದು ಅಸಮಾಧಾನಗೊಂಡ ನಾಯಕರು ಅವರು ಖರ್ಗೆ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರು ಹೇಳಿ ಕಳಿಸಿರುವಂತಹ ಭರವಸೆ. ಭಾವನಾ, ಇದರ ಜೊತೆಗೆ ಕೇವಲ 6 ಕ್ಷೇತ್ರಗಳು ಮಾತ್ರ ಫೈನಲ್ ಆಗಿದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಕರ್ನಾಟಕದ ವಿಷಯದಲ್ಲಿ ಏನೆಲ್ಲ ಚರ್ಚೆಗಳಾಗಿವೆ, ಫೈನಲಿ 6 ಕ್ಷೇತ್ರಗಳನ್ನ ಮಾತ್ರ ಮೊದಲ ಹಂತದಲ್ಲಿ ಅನೌನ್ಸ್ ಮಾಡೋದಕ್ಕೆ ಏನ್ ಕಾರಣ? ಅಂದ್ರೆ ಅಧಿಕೃತ ಘೋಷಣೆ ಆಗಬೇಕು, ಆದ್ರೆ ಕಾಂಗ್ರೆಸ್ ಮೂಲದಿಂದ ಸದ್ಯಕ್ಕೆ 6 ಕ್ಷೇತ್ರಗಳಂತ ಬರ್ತಾ ಇದೆ. ಹೌದು, ಅಂದ್ರೆ ಸ್ಕ್ರೀನಿಂಗ್ ಕಮಿಟಿ ಕಳಿಸಿರೋದಂದ್ರೆ ಸಿಂಗಲ್ ನೇಮ್ ಕಳಿಸಿರುವಂತದ್ದೇ 14 ಕ್ಷೇತ್ರಗಳಿಗೆ. ಅದರಲ್ಲೂ ಕೂಡ ಅಂದ್ರೆ ಅಲ್ಲಿನ ಸ್ಕ್ರೀನಿಂಗ್ ಕಮಿಟಿ ಕೂತು ಎಲ್ಲ ಅಳೆದು ತೂಗಿ ಮಾಡಿದಂತ ಸಂದರ್ಭದಲ್ಲಿ 14 ಹೆಸರುಗಳಿಗೆ ಅಂದ್ರೆ ಘೋಷಣೆ ಮಾಡಿದ್ರು ಕೂಡ ಯಾವುದೇ ರೀತಿಯ ಪರಿಣಾಮಗಳು ಇರುವುದಿಲ್ಲ ಅನ್ನುವಂಥದ್ದಿತ್ತು. ಅಂದ್ರೆ ಸಾಮಾನ್ಯಕ್ಕೆ ಆ ಕಡೆಯಿಂದ ಈ ಕಡೆ ಜಂಪ್ ಆಗೋದು, ಮತ್ತೆ ಕೆಲವು ಸಂದರ್ಭಗಳಲ್ಲಿ ಅಸಮಾಧಾನ ಸ್ಫೋಟಗೊಳ್ಳುವಂಥದ್ದು ಇವೆಲ್ಲವೂ ಕೂಡ ಇರ್ತವೆ. ಅದರ ಜೊತೆಯಲ್ಲಿ ಆ ಕಡೆ ಬಿಜೆಪಿ ಪಕ್ಷದಿಂದ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ. ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಫಸ್ಟ್ ಲಿಸ್ಟ್ ಅಲ್ಲಿ ಕರ್ನಾಟಕಕ್ಕೆ ಬರುತ್ತೆ ಅನ್ನೋಂಥದ್ದು. ಕರ್ನಾಟಕ ಅಥವಾ ಸೌತ್ ಇಂಡಿಯಾನೇ ಯಾಕೆ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆ ಅಂದ್ರೆ ಉತ್ತರ ಇಂಡಿಯಾಕ್ಕಿಂತ ದಕ್ಷಿಣ ಇಂಡಿಯಾ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಮುಖ್ಯವಾಗಿ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಳೆದು ತೂಗಿ ಒಂದೊಂದು ಕ್ಷೇತ್ರವನ್ನು ಕೂಡ ಅಳೆದು ತೂಗಿ ಕೊಡುವಂತಹ
ಪ್ರಯತ್ನ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕವನ್ನ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು, ಮತ್ತೆ ರೂಲಿಂಗ್ ಸ್ಟೇಟು ಕೂಡ ಆಗಿರುವ ಕಾರಣಕ್ಕಾಗಿ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಒಂದೊಂದು ಕ್ಷೇತ್ರವನ್ನು ಕೂಡ ಹಿಡಿದು ನೋಡಿ ಬಿಡ್ತಾ ಇದೆ. ಆದ್ರೆ ಈಗ ಬರ್ತಾ ಇರುವಂತ ಮಾಹಿತಿಯ ಪ್ರಕಾರ 5 ರಿಂದ 6 ಕ್ಷೇತ್ರಗಳಿಗೆ ಅಷ್ಟೇ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು, ಅಂದ್ರೆ ಮಧ್ಯಾಹ್ನದ ಮೇಲೆ ಅಷ್ಟೇ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮೂಲಗಳಿಂದ ಸ್ಪಷ್ಟ ಆಗ್ತಾ ಇದೆ. ಭಾವನಾ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.